ಬೆಂಗಳೂರಿನಿಂದ ಅಮೆರಿಕವರೆಗೆ ಟಾಕ್ಸಿಕ್ ಶೋಸ್. ಟಾಕ್ಸಿಕ್ ಗ್ಲೋಬಲ್ ರಿಲೀಸ್. ವಿಶ್ವದಾದ್ಯಂತ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್. ಅಮೆರಿಕ ಒಂದರಲ್ಲೇ 3,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಪ್ರದರ್ಶನ. ಭಾರತೀಯ ಚಿತ್ರವೊಂದಕ್ಕೆ ಅಮೆರಿಕದಲ್ಲಿ ಸಿಗುತ್ತಿರುವ ಅತಿದೊಡ್ಡ ರಿಲೀಸ್. ತಮಿಳುನಾಡಿನಲ್ಲಿ 400ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ಪ್ರದರ್ಶನ. ನಯನತಾರಾ ಅಭಿನಯಿಸಿರುವ ಹಿನ್ನೆಲೆ ತಮಿಳುನಾಡಿನಲ್ಲಿ ಉತ್ತಮ ಶೋ ಕೌಂಟ್. ಕೇರಳದಲ್ಲಿ 350ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಟಾಕ್ಸಿಕ್ ರಿಲೀಸ್. ನಿರ್ದೇಶಕ ಗೀತು ಮೋಹನ್ ದಾಸ್ ಕೇರಳ ಮೂಲದವರಾಗಿರುವುದರಿಂದ ಚಿತ್ರಕ್ಕೆ ಕೇರಳದಲ್ಲೂ ಭರ್ಜರಿ ಸ್ಕ್ರೀನ್ಗಳು. ಕೇರಳದ ಒಟ್ಟು ಥಿಯೇಟರ್ ಸಾಮರ್ಥ್ಯದ ಅರ್ಧದಷ್ಟು ಸ್ಕ್ರೀನ್ಗಳನ್ನು ಟಾಕ್ಸಿಕ್ ಆಗಿ ಕಾಯ್ದಿರಿಸಲಾಗಿದೆ. ಟಾಕ್ಸಿಕ್ ಬಗ್ಗೆ ಅಪಪ್ರಚಾರಕ್ಕೆ ಕೋರ್ಟ್ ನಿರ್ಬಂಧ. ಟಾಕ್ಸಿಕ್ ಸಿನಿಮಾ ಬಗ್ಗೆ ಅಪಪ್ರಚಾರಕ್ಕೆ ನಿರ್ಬಂಧ. ಸಿನಿಮಾ ಬಿಡುಗಡೆಗೆ ಮುನ್ನ ನಂತರ ಅಪಪ್ರಚಾರ ಮಾಡುವಂತಿಲ್ಲ. ಸೆಪ್ಟೆಂಬರ್ 28ರವರೆಗೆ ತಾತ್ಕಾಲಿಕ ತಡೆಯಾಜ್ಞೆ. ಕಳೆದ ಒಂದು ವಾರದಿಂದ ಈರುಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ. ಕಳೆದ ವಾರ ಕೆಜಿಗೆ ಕೇವಲ 20ರಷ್ಟಿದ್ದ ಈರುಳ್ಳಿ ಇದೀಗ 70ರ ಗಡಿ ದಾಟಿದೆ. ಕೆಆರ್ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ದಿನದಿಂದ ದಿನಕ್ಕೆ ಏರಿಕೆ. ದಿಢೀರ್ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ಶಾಕ್. ಅಡುಗೆ ಮನೆಯ ಪ್ರಮುಖ ತರಕಾರಿ ಮತ್ತಷ್ಟು ದುಬಾರಿ. ಮುಂದಿನ ದಿನಗಳಲ್ಲಿ ಬೆಲೆ ಮತ್ತಷ್ಟು ಏರಿಕೆಯಾಗುವ ಆತಂಕದಲ್ಲಿರೋ ಗ್ರಾಹಕರು. ರಾಜೀನಾಮೆ ಕುರಿತು ಸ್ಪಷ್ಟನೆ ನೀಡಿದ ನಾಗೇಂದ್ರ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡಲಿದ್ದಾರೆ ಅನ್ನೋ ಸುದ್ದಿ ಹರಡಿತ್ತು. ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಬಿತ್ತರವಾಗುತ್ತಿರುವ ವರದಿಗಳು ಸತ್ಯಕ್ಕೆ ದೂರ ಎಂದಿರೋ ನಾಗೇಂದ್ರ, ನನಗೆ ಸಿಎಂ ಕಚೇರಿಯಿಂದ ಯಾವುದೇ ಕರೆ ಬಂದಿಲ್ಲ, ರಾಜೀನಾಮೆ ಕೊಡುವ ಮಾತೇ ಇಲ್ಲ ಎಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ.